साक्षात् परब्रह्म तस्मै श्री गुरवे नमः. ಪರಮಹಂಸ ಸದ್ಗುರು ಶ್ರೀ ಸತ್ಪಾಸ್ ಇವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಗುರುಮಾತೆ ಯಲ್ಲಮ್ಮ ದೇವಿ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಸದ್ಭಕ್ತ ಸ್ವಾನುಭವಸಾರ ಸಂಚಿಕೆಗೆ ಎಲ್ಲ ಸದ್ಭಕ್ತರಿಗೂ ಸ್ವಾಗತ ಸುಸ್ವಾಗತ. ಅಪ್ಪನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಭಜಿಸಿದಾಗ ಅಪ್ಪ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲವನ್ನು ಕೊಡ್ತಾನೆ. ಹಾಗೆ ಕೊಟ್ಟು ನಮ್ಮನ್ನು ಯಾವತ್ತು ಹಿಂದೆ ರಕ್ಷಣೆ ಮಾಡಿದ್ದಾನೆ, ಇವಾಗೂ ಮಾಡ್ತಾನೆ, ಮುಂದೇನೂ ಮಾಡ್ತಾನೆ ಇರ್ತಾನೆ. ಹಾಗೆ ರಕ್ಷಣೆ ಮಾಡಿ ತಮ್ಮ ಪೂರ್ಣ ಆಯಸ್ಸನ್ನು ಶತಾಯುಷಿಯಾಗಿ 100 ವರ್ಷ ಆಚರಿಸ್ಕೊಂಡಂಥ ಒಬ್ಬ ಅಜ್ಜಿ ನಮ್ಮ ಸದ್ಭಕ್ತ ಸ್ವಾನುಭವ ಸಂಚಿಕೆಗೆ ಬಂದಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ಸ್ವಾಗತ ಸುಸ್ವಾಗತ. ಅಪ್ಪನ ಪರಮ ಭಕ್ತೆ ಶತಾಯುಷಿ ಆದಂಥ ಬ್ರಹ್ಮಾನಂದ ಸ್ವಾಮೀಜಿಯವರ ಅಜ್ಜಿ ಚಂದ್ರಮಜ್ಜಿಯವರಿಗೆ ಈ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಅಜ್ಜಿ, ಹೆಂಗಿದ್ದೀರಿ? ಆರಾಮಿದ್ದೇನೆ. ಆರಾಮಿದ್ದೀರಾ? ಈಗ ಈ ಮುಂಚೆ ಒಂದು ಸಂಚಿಕೆ ಮಾಡಿದ್ವಿ, ನೀವು ಇನ್ನೂ 99ನೇ ವರ್ಷದಲ್ಲಿ ಇದ್ರಿ. ಈಗ 100 ವರ್ಷ ಪೂರ್ಣ ತುಂಬಿದೆ ನಿಮಗೆ. ಆ ಸಂಭ್ರಮ, ಆ ಸಂತೋಷ ಹೆಂಗಿದೆ ನಿಮ್ಗೆಲ್ಲಾ ಭಕ್ತರು ಮಕ್ಕಳು ಎಲ್ಲಾರು ಸೇರಿ ಆಚರಣೆ ಮಾಡಿದ್ದಾರೆ. ನಿಮಗೆ ಎಷ್ಟು ಆನಂದ ಆಗಿದೆ ಎಂಬುದು ನಮಗೂ. ಆನಂದ ಆಗೋದಕ್ಕಿಂತ ನನ್ನ ಮನಸ್ಸು ಭಗವಂತನ ಹೊರತು ಬ್ಯಾರೆ ಕಡೆ ಇದ್ದಿದ್ದೇ ಇಲ್ಲ. ಇದೆಲ್ಲ ಎಲ್ಲರೊಳಗೂ ಅವನ್ನೇ ಕಾಣ್ತಿದ್ದೆ. ಆ ಲೋಕದಾಗ ಇದ್ದಿದ್ದಿಲ್ಲ. ಅಷ್ಟ ಮನೆಯೂ ಮನುಷ್ಯನ ಮೇಲೆ ಪ್ರಭಾವ ಆಗ್ಬಿಟ್ಟೈತಮ್ಮ. ಯಾವಾಗ ಕೂತ್ ಜಾಗ ಬಿಟ್ಟು 2 ಸಾಲ ಕೂಡ್ಲಿಕ್ಕೆ ಆಗ್ಲಿಲ್ಲ, ಕೂತಿದ್ದು ಗೊತ್ತಾಗ್ಲಿಲ್ಲ ನಂಗೆ. ಆಮೇಲೆ ಎಷ್ಟು ಜನ ಬರ್ತಿತ್ತು ಗೊತ್ತಿದ್ರು. ನಾ ಯಾರು ಹೇಳು ನಿಮ್ಮನ್ನ ನೋಡಿಲ್ಲ, ನಿಮ್ಮನ್ನ ಯಾರು ನಂಗೆ ಗೊತ್ತಿಲ್ಲ. ನಿಮ್ಗೆ ನೆನಪಿನ ಶಕ್ತಿ ಇರ್ಲಿಲ್ಲ ಅವಾಗ. ಅಲ್ಲ, ಏನೇ ಹೇಳ್ಬೇಕು ಅನ್ನಿಸ್ತಿರ್ಲಿಲ್ಲ. ಅಂದ್ರೆ ಅವನೇ ಆವರಿಸ್ಕೊಂಡ್ಬಿಟ್ಟಿದ್ದ ನಿಮ್ಮೊಳಗ, ಭಗವಂತನೇ ಇದ್ದ. ಆಮೇಲೆ ಎಷ್ಟು ಕೇಳ್ಬೇಕು, ಆ ಭಟ್ರಂಕ ಎಷ್ಟು ಹೇಳಿದಂಗೆ ಮಾಡಿದ್ರೆ ಅಷ್ಟು ಖುಷಿ ಆಗ್ಬಿಟ್ರು. ಹೇಳಿದ್ದು ಮಾಡ್ತಿದ್ದೆ, ಕೇಳಿದ್ ಕೊಡ್ತಿದ್ದೆ, ಇಲ್ಲದ್ರೆ ಗೊತ್ತಿಲ್ಲ ಅಂತಿದ್ದೆ. ನೀವು ಅಪ್ಪನ ದರ್ಶನಕ್ಕೆ ಯಾವಾಗ ಹೋಗಿದ್ರಿ? ನೀವು ಹೋಗಿದ್ರಿ? ಎಷ್ಟು ವಯಸ್ಸಿಗೆ ಹೋಗಿದ್ರಿ? ಎಷ್ಟು ವಯಸ್ಸು ನೆನಪಿಲ್ಲ. ಅಂದ್ರೆ ಯಾರು ಕರ್ಕೊಂಡು ಹೋದ್ರು ನಿಮ್ಮನ್ನ ಅಪ್ಪನ ದರ್ಶನಕ್ಕೆ? ಬ್ರಹ್ಮಾನಂದ ಸ್ವಾಮೀಜಿ ಕರ್ಕೊಂಡು ಹೋದ್ರು. ಬಂದದ್ದ ಬ್ರಹ್ಮಾನಂದ ಅಜ್ಜಿ ನಮ್ಮವ್ವ ಅಕ್ಕ ತಂಗಿ. ಬ್ರಹ್ಮಾನಂದ್ರ ಅಜ್ಜಿ ನೀವು ನಮ್ಮವ್ವ ಅಕ್ಕ ತಂಗಿಯರು. ಅವ್ರ ಪೂರ್ವಾಶ್ರಮದ ಮನೆಯವ್ರ ಬಂದು ಪ್ರವಚನ ಬುಕ್ ಇದ್ಬೇಡ ಹಗಲೆಲ್ಲ ಊಟ ಹುಡುಗಿಲ್ಲ. ಬ್ರಹ್ಮಾನಂದ ಮನ್ಯಾಗ ಮಂದಿನ ಯಾರು ಕರ್ಕೊಂಬರ್ತಿಲ್ಲ. ಅಷ್ಟು ಮಾಡೋದು. ಅಯ್ಯೋ ಅವ್ರು ಸತ್ಪುರುಷಿದ್ದಾರೆ, ಅಲ್ಲಿ ದರ್ಶನ ಮಾಡಿಸ್ತೇನೆ ಅಂದಿದ್ರು. ಪವಾಡ್ ಪುರುಷಿದ್ದಾರೆ. ಅವ್ರು ನಮ್ ಸ್ವಂತ ಗಂಟು ಬಿದ್ಬಿಟ್ಟೆ. ನೀವು ಬ್ರಹ್ಮಾನಂದ ಸ್ವಾಮೀಜಿ ಕೇಳಿದ್ರಿ? ದೊಡ್ಡಗೆ ನಾವು ಊರ ಹೆಸರು ಕೇಳಿಲ್ಲ, ಅವ್ರನ್ನೂ ನೋಡಿ ಅಲ್ಲೋ ನಿಂತೆ. ಅವರು ಸುಮ್ಮನಿದ್ರು, ನಾನು ಸುಮ್ಮನೆ ಇದ್ದೆ. ಆಮೇಲೆ ಅವ್ರ ಮುಂದೆ ಕೈ ಮುಗಿದ, ನನಗೆ ಯಾರಿಲ್ಲ, ಗಂಡ ಕಂಡಾಗುಲ್ಲ, ಮಕ್ಕಳು ಕಂಡಾಗುಲ್ಲ, ನೆರೆ ಹೊಡೆಯವರು ಒಬ್ಬರು ಮಾತಾಡ್ಸೋದಿಲ್ಲ ಅಂತಿಷ್ಟಂದು ಸುಮ್ಮನೆ ಇದೆ. ಹಂಗ ನಾ ಬರ್ಲೆ ನಿಮ್ಮ ಮನೆಗೆ ಅಂದ್ರು. ಯಾರು? ನನಗೆ ಕೇಳಿದ್ರು ಇವರು ದೊಡ್ಡ ಅಪ್ಪಾಜಿ. ಬರ್ಲಿ ಅಂತ ಕೇಳ್ಕೊಳ್ಳಿ, ಬರ್ರಿ ಬ್ರಹ್ಮಾನಂದ ಕರ್ಕೊಂಬರ್ರಿ. ಅದು ಸ್ವಪ್ನ ಅನ್ಬಾರ್ದು. ಅಪ್ಪ ಸ್ವತಃ ಅಪ್ಪ ಸೂಕ್ಷ್ಮ ರೂಪದಾಗ ಅಲ್ಲಿ ಬಂದಿರ್ತಾರೆ ನಿಮ್ಗೆ. ಎಲ್ಲಾರು ಕನಸು ಅಂತಾರ, ಕನಸು ನನ್ಸಲ್ಲ. ಅದು ಸೂಕ್ಷ್ಮ ರೂಪದಾಗ ಅಲ್ಲ. ಆ ಶಕ್ತಿ ಅಪ್ಪನ್ಗದ ಎಲ್ಲಾ ಕಡೆಗೂ ನೆನೆಸದಲ್ಲಿ ಬರ್ತಾನೆ. ಗ್ರಾಮಿ ಅಂತ ಅಂತಾರ ಅವನ್ಗ. ಅದಕ್ಕೆ ಎಷ್ಟು ಸರ್ತಿ ಹೋಗ್ರಿ ನೀವು ದೊಡ್ಡೇರಿಗೆ? ದೊಡ್ಡೇರಿಗೆ ಭಾಳ ಎತ್ತಾಕ ಇರೋಕ್ಕಿಂತ ಹುಬ್ಬಳ್ಳಿ ಅಲ್ಲೇ ಭಾಳ ಅಲ್ಲೇ ಇದ್ದಂಗೆ 2-3 ಎಷ್ಟು 4 ವರ್ಷ ಅಡ್ಡಾಡಿರಿ. ಭಾಳ ಒಂದು ಅಷ್ಟು ಇಷ್ಟ ಇಲ್ಲ. ಅಲ್ಲಿ ಮಲ್ಕೊಳಕ್ಕೆ ಶಾಂತಮ್ಮನ ಮನ್ಯಾಗ ನಾವು ಭಾಳ ಮಾತಾಡಿರ್ಕೊಳ್ಳೆ. ಅಜ್ಜಿ ಸುಮ್ಮನೆ ಕೂಡ್ರಿ ಅಂತಿದ್ರು. ಅವ್ರ ತಂಗಿ ಹಂಗನ್ಬಾಡಿ ಅಜ್ಜಿ ಹಿರೇ ಮನುಷ್ಯರಿದ್ದಾರೆ. ಅವರು ಎಲ್ಲರೂ ಅವರು ನನ್ನ ವೈದ್ಯರು ಅವ್ರ ತಂಗಿ ಜೋಕ್ ತಿಜೋರಿಯಾಗಿಡೋದು. ಶಾಂತಮ್ಮಜ್ಜಿ ಪ್ರೀತಿ ಎಲ್ಲಾರ್ಗು ಹಂಗೆ ಮಾಡ್ತಾರೆ, ನಿಮ್ಗೂ ಹಂಗೆ ಮಾಡಿದ್ರು. ಅಷ್ಟು ಮಾಡಿದ್ರು ಹೊರವರಿಗೆ ಮನೆಯವರು ಬಂದಾಗ. ಅಪ್ಪನ ಏನ್ ಕೇಳ್ಕೋತಿದ್ರಿ ಅಲ್ಲಿ ಹೋದಾಗ? ನೀವು ಅಪ್ಪಾಜಿ ಹತ್ರ ನೀವೇನ್ ಕೇಳ್ಕೋತಿದ್ರಿ? ಏನೇ ಯಾರು ಕೇಳ್ಕೊಳ್ಳಿಲ್ಲ. ನಾವು ಉದ್ಧಾರ ಆಗ್ಬೇಕಂಬೋದು ನನ್ನ ಮನಸ್ಸಿನಾಗ ಇಷ್ಟ. ಗುರು ನಾನು ಪೂರ ಏನ್ ಹೇಳಿದಕ್ಕೂ ನಗ್ತಿದ್ರು ಒಮ್ಮೊಮ್ಮೆ. ಅಲ್ಲ ಹಿಂಗ ಭಾಳ ಮಾತಾಡ್ತಿದ್ದೆ. ಎಲ್ಲರ ಮುಂದೆ ಏನು ಹೇಳ್ತಿದ್ರು ಗೊತ್ತಿಲ್ಲ. ಚೆನ್ನಕ್ ಮನೆ ಎಷ್ಟು ಭೇಟಿ ಆಗ್ಬೇಕು, ಎಷ್ಟು ಮಂದಿ ಬರ್ಬೇಕು. ಹುಡುಗರು ಕತೆ ಕೇಳಲಿಕ್ಕೆ ಸುತ್ತಲೂ ಕುತ್ಕೊಂಡ್ಬಿಡ್ತಿದ್ರು. ಕತೆ ಹೇಳ್ತೆ ಹುಡುಗರಿಗೆ. ನೀವು ಹೇಳ್ತಿದ್ರಿ? ಕತೆ ಹೇಳ್ತಿದ್ದೆ. ಈಗ ಅದು
ನಮ್ಮ ಸೊಸಿ ಶಾಲೆ ಒಳಗೆ ನೀತಿ ಕಟ್ಟಿ ಭಾಳ ಹೇಳ್ತಿದ್ಲು. ಅದನ್ನ ನೀವು ಅಲ್ಲಿ ಮಕ್ಕಳಿಗೆ ಹೇಳ್ತಿದ್ರಿ. ಅದನ್ನ ಹೇಳ್ತಿದ್ದೆ. ಹ್ಮ್ ಆಮೇಲೆ ಅಲ್ಲಿ ಮುದ್ದೆ ಊಟದ ನೆನಪಿರೋದು ಬಗ್ರಿ ಪಕ್ವಾನ ಅಂತ ಅನ್ಕೊಂಡು ಉಣ್ಕೋತೆ. ಪಂಚಾಮೃತ ನೀವು ಹಾಡ್ ಕಟ್ಟಿದಂತಲ್ಲ ಮತ್ತೆ ಅಲ್ಲ ಕಟ್ಟೇನಿ, ಹೇಳ್ರಿ ಮತ್ತೆ. ಏನು ಹೇಳ್ತೇನೆ. ಆಮೇಲೆ ಅಷ್ಟ ಭಜನೆ ಹಾಡು ಎಲ್ಲ ಮಾಡ್ಬೇಕು. ಧನೇನ ಕಾಟ್ ಚಲೋ ಇತ್ತು. ಇದೆಲ್ಲ ಧನೇನು ಹೋಯ್ತು, ಎಲ್ಲಾನು ಹೋಯ್ತು. ನಮ್ಮ ಮಂತ್ಯಾನು ಸಂಗೀತದ ಮಂತ್ಯಾನ. ಹೌದಾ? ಅಂದ್ರೆ ಶಿವಾನಂದ ಮಂತ್ಯಾನ ಕೇಳಿರ್ಬೋದು. ಅವ್ರು ದೊಡ್ಡ ಮರ್ಯಾದರಾಗಿ ಕಾರವಾರ ಮಠ ಎಲ್ಲ ಅದ ಪರಂಪರೆ. ಹಿಂಗಾಗಿ ಅದು ಹೇಳಕ್ ಬರೋಂಥ ಸ್ಥಿತಿ ಅದ. ಏನ್ ಕೇಳಿದ್ರು ಗೊತ್ತಿಲ್ಲ ಅನ್ಕೋತ ಬಂದ್ಬಿಟ್ಟು ಹೇಳ್ತಿದ್ದಿಲ್ಲ. ಹಂಗಾಗಿ ಎಷ್ಟ ಕರ್ಕೊಂಡು ನಮ್ಮ ಮುಂಬೈಯವ್ರಂಕ ಬಂದು ನನಗೆ ಸ್ವಪ್ನಾಗಿದೆ ನಿಮ್ಮ ಗುರುಗಳಿಗೆ ಅಭಿಷೇಕ ಮಾಡ್ಬೇಕು ಅಂತ. ಅವ್ರು ಬಂದು ನಾ ಶಾಂತಮ್ಮನಾಗಿದ್ದೆ. ಹಿಂಗೆ ಬಂದಾರ ಅವ್ರು ಇವತ್ತು ಅಭಿಷೇಕ ಮಾಡ್ತಾರ. ಅವ್ರು ಶಾಂತಮ್ಮನ ಉಟ್ಕೊಳಕ್ ಮಡಿ ಹೊತ್ಕೊಂಬುದೆಲ್ಲ ಸ್ನಾನ ಮಾಡ್ಕೊಂಡು ಕರ್ಕೊಂಡು ಆಟೋದಾಗ ಹೋದ್ವಿ. ಕೂಡ ಗುರುಗಳಿಗೆ ನಮಸ್ಕಾರಿ ಅವ್ರು ಮುಂಬೈಯಿಂದ ಬಂದಾರ. ಅದಕ್ಕೆ ಕೈನೇಶ್ವರಿಗೆ ಅಭಿಷೇಕ ಮಾಡಿದ್ರು. ಇಷ್ಟು ಮಂದಿ ಗುಡ್ಯಾಕ ಹಿಂಗೆ ಖಡ ಮಂತಂದು ವೃದ್ಧ ಹೇಳಿಕೆ ಬೈಲಿಕ್ಕೆ ದೊಡ್ಡ ಮಂತಂದವ್ರು ಎಲ್ಲ ಖುಷಿ ಪಟ್ಬಿಟ್ರು. ಆಮೇಲೆ ಪ್ರಸಾದ ತಗೊಂಡು ಹೋಗ್ರಿ ಊಟ ಮಾಡ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿದ್ರು. ಅವ್ರಿಗೇನು ಇವತ್ತು ಕೊಟ್ಟ ಬಿಟ್ಟ ಗೊತ್ತಿಲ್ಲ. ನಾ ಹೋಗ್ತಿದ್ದು ಮುಂಬೈಗೆ ಹೋಗ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡೆ. ಅವ್ರೊಬ್ಬರು ಹೋಗ್ಬಿಟ್ಟು ಭಾಳ ಮಹತ್ವದ ಭಾಳ ಅಪ್ಪನ ಮಹಿಮೆ ಹೇಳಲಿಕ್ಕೆ ಅದ್ರ ಹೇಳಲಿಕ್ಕೆ ನಮಗ್ ಶಕ್ತಿ ಬೇಕು. ಅಷ್ಟು ನಾವು ಭಕ್ತಿ ಮಾಡಿರ್ಬೇಕು ಗುಣಗಾನ ಮಾಡ್ಲಿಕ್ಕೆ. ಅಪ್ಪ ತಮ್ಮ ಹೆಂಡತಿ ತವ್ರ ಮನೆ ಅವ್ರದ್ದು ಯಾರೋ ಕೂಡಿ ಅವ್ರದ್ದು ಉಪ್ಪಾರಹಟ್ಟಿ ಅಲ್ಲೇ ಕರ್ಕೊಂಡೋಗಿ ಅವ್ರ ಮಲ್ಗೋ ಪಲ್ಲಂಗ ಊಟ ಅವ್ರ ಮಗಳಲ್ಲಿ ಇಲ್ಲಿಂದ ಬಂದೇವಿ. ಅದನ್ನೆಲ್ಲ ನೋಡಿದ್ವಿ. ಭಾಳ ಎಷ್ಟು ಆಮೇಲೆ ಎಲ್ಲರೂ ತಮ್ಮ ಕಾರ್ನ್ಯಾಗ ಕರ್ಕೊಂಡು ಹೋಗಿ ತೋರ್ಸ್ಕೊಂಬಂದಾರ ಭಕ್ತರ ಮನೆಗೆ. ಒಂದು ಕಡೆ ಅನ್ಕ ದಿಲ್ಲಿಯಿಂದ ಬೆಂಗಳೂರಿಗೆ ಬರ್ಬೇಕಾಯ್ತು. ಬರೋಬೇಕಾದ್ರೆ ಅಗ್ನಿ ಅರ್ಜೆಂಟ್ ಹೋಗ್ಬೇಕು, ವಿಮಾನದಾಗ ಹೋಗ್ಬೇಕಾಯ್ತು ಅಂತ ಮಾತಾಡ್ತಿದ್ರು. ಅವಾಗ ಆ ವಿಮಾನದಾಗ ಏನ ಹೋಗ್ಬೇಕು ಮಾತಾಡಿದ ಒಬ್ಬ ಕೇಳಿದ. ಅವೇನ ದೊಡ್ಡರಿಗೆ ಬಂದಿದ್ನಂತ. ಅವ್ರ ಕಡೆ ದರ್ಶನ ಆದ ಕೂಡಲೇ ಅವನ ವಯಸ್ಸಿನ ಮೇಲೆ ಏನೋ ಪ್ರಭಾವ ಆಗ್ಬಿಡುತ್ತೆ ಅಂತ. ಅದೇನಾತೋ ಗೊತ್ತಿಲ್ಲ. ಈ ಆನಂದ ಸುದ್ದಿ ಅವ್ರಿಗೆ ಉಪಕಾರ ಹೆಂಗ್ ಮುಟ್ಟಿಸ್ರಿ, ಈ ಥರ ನಂಗೆ ನೆಮ್ಮದಿ ಕೊಟ್ಟದಕ್ಕೆ ಅವ ಹಂಗಂದಿದ್ದಂತೆ. ವಿಮಾನ ಬಂದ ಕೂಡಲೇ ಎಲ್ಲಿ ಹೋಗೋದೆ ಅನ್ಕೊಳ್ಳೆ ನಾವು ಈ ಸದ್ಯಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಎಷ್ಟು ಮಂದಿ ಇದ್ದೀರಿ? 30 ಮಂದಿ ಇದ್ದೇವೆ. 30 ಮಂದಿ ಇದ್ದೀರಿ ಅನ್ಕೊಳ್ಳೆ ವಿಮಾನದ್ದೆಲ್ಲ ನನ್ನ ಕೈಗಾರಿ ಇರ್ತಮ್ಮ. ಸಂಜೆಯಿಂದ ಮಲಗೋ ತನಕ ಅದು ಲೆಕ್ಕ ಪಟ್ಟ ನಾ ಹೆಂಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಹತ್ತಿರ ಅವ್ರು ಪಾದಕ್ಕೆ ಹೋಗಿ ನಮ್ಮನ್ನು ಅದೇಸಿ ಬಂದುಬಿಟ್ರು. ರೊಕ್ಕ ಇಸ್ಕೊಳ್ಳಿಲ್ಲ. ಅಷ್ಟು ಇದು ಎಲ್ಲ ಹೆಣ್ಮಕ್ಳು ಇವರು ಸ್ನಾನ ಮಾಡ್ಲಿಕ್ಕೆ ಗೋಪಿಕಾಸ್ತಿರಿ ಹಿಂಗೆ ಸ್ನಾನ ಮಾಡ್ತಾರೇನೋ. ನಾವು ಏನು ಒಯ್ದಿಲ್ಲ. ಯಾರೋ ಒಂದು ಲಂಗ ಗಿಡದಾಗ ಇತ್ತು, ಹಾಕಿ ಉಟ್ಕೊಂಡೆ ನನ್ನ ಬಟ್ಟೆ ಇಟ್ಟೆ. ಅಲ್ಲ ನೀವು ಕೃಷ್ಣನನ್ನಾಗಿ ಅಪ್ಪನ್ ನೋಡ್ಬಿಟ್ರಿ. ನೀವು ಗೋಪಿಕಾಸ್ತ್ರೀ ಆದ್ರೆ ಅಪ್ಪನ ಕೃಷ್ಣನ ರೂಪದಲ್ಲಿ ನೋಡ್ಬಿಟ್ರಿ. ಅಲ್ಲ ಅಪ್ಪಂಗಿರೋದು. ಆಮೇಲೆ ಆ ಲಂಗ ಉಟ್ಕೊಂಡು ಮಾಡಿ ಎಲ್ಲ ಇಷ್ಟು ಖುಷಿ ಪಟ್ರು. ಏನು ಹಬ್ಬ. ಒಬ್ಬವಂಗನ್ಕ ಹಾವು ಕರೆದಿತ್ತು. ಅವ್ರು ಇದ್ರಾಗ ಭತ್ತದ ತೆನೆ ಅವನ ಕಿತ್ತು ಬೇರೆ ಹಚ್ತಾರೆ. ಅದು ಕಿತ್ತು ಯಾಕೆ ಇದೇ ಕಟ್ಟಾವ ಗಂಟು ಕಿತ್ಕೊಳ್ಳೆ ನಾಗರಾಮ ಕಡಿದು ಬಿಡ್ತು. ಕಡ್ಕೊಂಡು ಎಷ್ಟು ಬೆಟ್ಟ ಗುರುಗಳು ಅಲ್ಲೇ ಇದ್ದು ದೊಡ್ಡ ಊರು ಅಲ್ಲೇ ಇದ್ದಾರೆ. ಯಾವ್ದಾಗ್ತದೆ ಅಲ್ಲಿ ಶಿವಮೊಗ್ಗ ಏನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಕಾರ್ನ್ಯಾಗ. ಆಗ ಕರ್ಕೊಂಡು ಇಷ್ಟು ಚಲೋ ಉಪಚಾರ ಮಾಡಿದ್ರು. ಅದು ಬಂದ್ಕೊಂಡು 2 ತಾಸು ತನಕ ಅಲ್ಲಿ ಮರಿ ಎತ್ತದ ಬಂದಿದ್ದಿಲ್ಲ. ಅವ್ರ ಒಳಗೆ ಆಡಿಬಿಟ್ಟ. ಅಪ್ಪ ಅವ್ರು ಆ ಹೋಗಿ ಕಡ್ದವ ಕಚ್ಕೊಂಡು ಇದ್ದು 2 ತಾಸು ಆದ್ಮೇಲೆ ಅವನ ತುಟಿ ಅಲ್ಗಾಡ್ದೆ ಹಂಗಾತಂತ. ಆ ತುಟಿ ಕಿವಿ ಕೊಟ್ಟು ಕೇಳ್ಕೊಳ್ಳೆ ದತ್ತ ಅನ್ನೋದು ಕೇಳ್ತಿತ್ತಂತ. ಯಾರಿಗೆ ಗುರುಗಳಿಗೆ ಬರೋಬರಿ ಎದ್ದು ಮನೆಗೆ ಬಂದ್ಬಿಟ್ರಂತ. ಮನೆಗೆ ಬಂದ್ಕೊಳ್ಳಿ ಅಲ್ಲಿ ಅವರೆಲ್ಲ ಅವ್ನು ಬದುಕ್ಯಾನ ಕಾಣ್ತದ ಅಪ್ಪಿದ್ರು ಬಟ್ಟಿದ್ರು ಅಂತ ಅಂದ್ಕೊಂಡಿದ್ರು. 2 ತಾಸು ಇಟ್ಮೇಲೆ ಅವ್ರು ಹೋಗಿನ ಕರ್ಕೊಂಡು ಆರಾಮಾಗ್ಬಿಟ್ಟ. ನಿಶ್ಚತ್ವಾಗಿಬಿಟ್ಟಿದ್ದ. ಮಾತಾಡಲಿಲ್ಲ. ಮಲ್ಸಿದ್ರು. ದೇವ್ರ ದೀಪ ಹತ್ತು ಕುಣಿಯೋದು. ಅವು ಹೆಣ್ಣು ಮಕ್ಕಳು ಬೇರೆ ಇದ್ರು. ಎಲ್ಲರೂ ಹಾಡಿ ಹಾಡಿ ಶಾಸ್ತ್ರ ಮಾಡಿ
ಅಷ್ಟು ಇದಾಗೋದು. ಅಪ್ಪನ ಮಹಿಮೆ ಹಂಗದ. ಹಾ ಅಪ್ಪನ ಮಹಿಮೆ. ಒಂದು ಹಾ. ಹಾಡು ಹೇಳ್ರಿ ಮತ್ತಾಜಿ, ಎಷ್ಟು ಹಾಡು ಹೇಳ್ತೀರಂತ ಹೇಳ್ರಿ ಮತ್ತೆ. ಎದ್ದು ಹೇಳ್ತಲ್ಲ ಹೇಳ್ರಿ. ಯಾರು ಹೇಳಕ್ಕವ್ವ? ನಿಮ್ಗೆ ಯಾವ್ದು ಬರ್ತದ ನಮಗ್ ಗೊತ್ತಿಲ್ಲ, ನೀವು ಹೇಳ್ರಿ. ಅಪ್ಪನ ಕ್ಷೇತ್ರ, ದೊಡ್ಡೇರಿ ಕ್ಷೇತ್ರ. ದೊಡ್ಡೇರಿ ಕ್ಷೇತ್ರ ಪರಮ ಪವಿತ್ರ, ದೊಡ್ಡೇರಿ ಕ್ಷೇತ್ರ ಪರಮ ಪವಿತ್ರ, ದೊರೆಯುವುದು ಇಲ್ಲಿ ಆನಂದ ಮಾತ್ರ, ದೊರೆಯುವುದು ಇಲ್ಲಿ ಆನಂದ ಮಾತ್ರ. ಇಲ್ಲಿರುವವ ಗುರು ಮಲ್ಲಯ್ಯ, ಇಲ್ಲಿರುವವ ಗುರು ಮಲ್ಲಯ್ಯ, ಗುರು ಯಾರೆಂಬುದು ತಿಳಿದಿರಬೇಕು. ದತ್ತ ಜಯಂತಿ ಶುಭ ದಿನದಲ್ಲಿ ತೊಟ್ಟಿಲದಲ್ಲಿ ದತ್ತಾತ್ರೇಯ ದರ್ಶನ ಕೊಟ್ಟಾತ, ದತ್ತಾತ್ರೇಯ ಹಸುಗೂಸಿನಂತೆ ದರ್ಶನ ಕೊಟ್ಟಾತ. ಗುರು ಸೌಭಾಗ್ಯದಾರ, ಗುರುವಿನ ಹೊರತು ಗತಿಯಿಲ್ಲ, ಗುರುವಿನ ಹೊರತು ನಿಜ ಸುಖವಿಲ್ಲ, ಗುರುವಿನ ಹೊರತು ಗತಿಯಿಲ್ಲ. ಬ್ರಹ್ಮನ ರಾಣಿ ಶ್ರೀ ಶಾರದೆ ನುಡಿಸುತ್ತಿಯಳು ಮಧುರ ವೀಣ, ಗುರು ಧ್ಯಾನವ ಮಾಡೋಣ ನಿರಂತರ, ಗುರು ಧ್ಯಾನವ ಮಾಡೋ ನಿರಂತರ, ಗುರು ದರ್ಶನ ಪಡೆಯೋಣ. ಗುರುಪಾದವ ನಂಬಿ ನಡಕೊಂಡೆ, ಘೋರ ಪಾಪವ ಕಳಕೊಂಡೆ, ಗುರುಪಾದವ ನಂಬಿ ಪಾಪವ ಕಳಕೊಂಡೆ, ಗುರು ಮಹಿಮೆಯ ತಿಳ್ಕೊಂಡೆ. ಅಪ್ಪ ನಾ ಏನು ಕಲಿತಿಲ್ಲ, ಬುದ್ಧಿಲ್ಲ, ಇನ್ನೂ ಎಷ್ಟೇ ಚಂದ ಹಾಡು ಕುಡಿದು ಏನು ಬಂದು ಏನು ಕೊಟ್ಟರು ಸಂಬಂಧ ಏನದ ಅಲ್ಲಿ ಕೊಡ್ಬೇಕು, ತೆಗೆದಿಟ್ಬೇಕು. ಯಾರು ಲಗ್ನಕ್ಕೆ ಹೋದ್ರೆ ಸೀರೆ ಉಳಿಸ್ತಾ ಇದ್ರೆ ಬೇಡ, ದುಡ್ಡು ಕೊಡ ಕೂಡಿ ಹಾಕೊಂಬುದಲ್ಲಿ ಕೊಡ್ಬೇಕೊಂಬುದು ಉಂಡ, ಇದ ಭಾಗ್ಯ ಬಂದ. ಅಲ್ಲ ಇಲ್ಲ ನಮ್ಮ ಮನೆಯವರು ದೇವರು ಪೂಜೆ ಅಂತ ಹೋಗ್ಬಿಟ್ರೆ ಯಾರು ಎತ್ತಿದ್ದಿಲ್ಲ, ಹಬ್ಬಿದ್ರು ಎಲ್ಲ ಬಿಟ್ಟು ಹೋಗ್ಬಿಟ್ರೆ ಸ್ವಚ್ಛನ ನೋಡ್ಕೊಂಡು ಆಕಿನೂ ಸಾಲಿ ಅಡುಗೆ ಮಾಡಿ ಹೋಗಿ ಬಂದ್ಮೇಲೆ ಮನೆಯಿಂದೆಲ್ಲ ಆಕೆಗೆ ಅನುಕೂಲ ಆಗಲಿ. ಅಲ್ಲಿ ಅಪ್ಪನ ದರ್ಶನ ನಿಮ್ಗೆ ದೊಡ್ಡ ಹಬ್ಬ. ಅಲ್ಲಿ ಹೋಗಿ ಬಂದ್ಬಿಟ್ರಂಕ ರೈಲ್ವೆನಾಗ ನಾವು ಪುಕ್ಕಟ್ ಇತ್ತು ಅಡ್ಡಾಡಕ್ಕೆ. ಈಗಾದರೂ ದೊಡ್ಡ ಕೆಲಸ ಮಾಡಿದವರು ಅಲ್ಲಿ ಹೋದ ಟಿಕೆಟ್ ಕೇಳ್ತಾರೆ ಅಂತಾರೆ. ಆ ಗಾಡಿ ಎಲ್ಲೇದು ಬಿಡ್ತಾರೆ ಅಲ್ಲಿ ವರ್ಕ್ಶಾಪ್ನ ಹತ್ರ ಹೋಗಿ ಹತ್ಬೇಕು 5 ಗಂಟೆಗೆ. ಮುಂಜಾನೆ ಆ ಗಾಡಿ ತಪ್ಪಿದ್ರೆ ಅವ್ರು 11-12 ಗಂಟೆಗೆ ದೊಡ್ಡೇರಿ ಸೇರಿಬಿಡ್ತೀನಿ. ಹೆಂಗ್ ಹೋಗ್ತಿದ್ರಿ ಅಲ್ಲಿ? ಅಲ್ಲಿ ಹೋದಾಗ ಗಾಡಿ ಅಲ್ಲಿ ಹುಬ್ಬಳ್ಳಿಯಿಂದ ಹೊಂಟದ್ದು ಶಿವಮ ಇದಕ್ಕೆ ಯಾವ ಊರಿಗೆ ಅಲ್ಲಿ ಇದಲ್ಲ ಚಳ್ಳಕೆರೆ, ಅಲ್ಲಿ ಇಳಿತಿತ್ತು. ಅಲ್ಲಿ ಹೋದ್ಕೂಳೆ ಯಾರ್ಯಾರು ಮಕ್ಕಳು ಅವ್ರು ಕೊಡ್ಲಿಕ್ಕೆ 1000 ಗಟ್ಟಲೆ ರೊಕ್ಕ ಇಟ್ಕೊಂಡೆಮ್ಮ. ಆಮೇಲೆ ನಮ್ಮ ಮನೆ ಚಹಾ ಕೊಡ್ಲಿಕ್ಕೆ ಹೋಟ್ಲಿಗೆ ಹೋಗೋಕೆ ಬರಲೇ ಇಲ್ಲ. ಅವ್ನು ಗಾಡಿ ಬಿಟ್ಬಿಟ್ಟ. ಗಾಡಿ ಹೋಗ್ತಂತ ಆಟೋದವ್ನು ನಿಂತಿದ್ದ. ನಮ್ಮ ಸಾಮಾನಪ್ಪ ಅವ್ನು ಬಡ್ದ ಗಾಡಿಯಿಂದ ಇರ್ತೆ ಅಲ್ಲ. ಅವು ಒಳಗಿದ್ದವರು ನನ್ನ ಒಬ್ಬಾಕಿ ಮಗಳು ಅವ್ನ ಸಾಮಾನು ತೊಗೊಂಡಿರಲಿಲ್ಲ, ಎಲ್ಲ ಇಳಿಸ್ಬಿಟ್ಟವ. ಇಳಿಸಕ್ಕೂ ಆಟೋ ಮಾಡಿಕೊಂಡು ಎಲ್ಲ ಸೀದಕ್ಕೆ ಗುರುಗಳು ಯಾರು ಸೊಸಿದ್ದಾರೆ ಅಕ್ಕಿ ತಮ್ಮ ನಮ್ಮ ಹುಡುಗ ಕ್ಲಾಸ್ಮೇಟ್ ಅಂತ ಅವ್ರು ಮಾಡಿದ್ರೆ ಎಲ್ಲರೂ ಗಂಜಿ ಪದ ಕೊಟ್ಟಿದ್ರು. ನನ್ನ ಗೆಳೆ ಬಂದಿಲ್ಲರಿ ಅವನು ಕೊಡ್ರಿ ನಾ ಬಂದ್ಮೇಲೆ ಕೊಟ್ಟು ಇಸ್ಕೊಂಡು ಅಷ್ಟು ಗೆಳೆ ಪ್ರೀತಿ ಏನದ ಭೇದ ಭಾವನೆ ಎಲ್ಲೇ ಇಲ್ಲ. ಹಂಗೆ ನಡ್ಕೊಂಡು ಅವ್ರು ಕೊಡಗಿನವ್ರು ಹೆಂಗೆ ನಡ್ಕೊಂಡ್ರು ಬಂದು ಭೇಟಿ ಆಗೋದು. ಕೊಡಗಿನಾಗಿದ್ದಾಗ ಉಮಾ ಸುಬ್ಬಣ್ಣ ಅವರ ಹೌದು 33 ಪಾಲ್ಕಿ ಉತ್ಸವ ಮಾಡಿದ್ರು. ಹೌದಾ? ಮಾಡಿ ಅವ್ರು ಸ್ನಾನಕ್ಕೆ ಹೋಗ್ಯಾರಂತ ಬಾಲ ತಕೊಂಡು ಹೋಗಿ ಅವ್ರ ಬೆಂತೆಕ್ಕೆಲ್ಲ ಮಾಡಿ ಬಂದ. ಅಷ್ಟು ಏನು ಅಪ್ಪನ ಮಹಿಮೆ ಎಷ್ಟು ಹೇಳಿದ್ರು ಕಡಿಮೆ. ಅಲ್ಲ ಅದೇನು ಹೇಳಿ ನಾ ಹೇಳ್ತೇನೆ. ಅದು ಹಿಂಗಾಗಿ ಸುಮ್ಮನೆ ಕೂತ್ಕೊಳ್ಕೊ. ಆ ಅಮ್ಮ ಕೂಡು ಅನ್ಬೇಕು. ಅವ್ರು ಕೂಡ್ಬೇಕು ಅಂತಿದ್ದಿಲ್ಲ, ಹೇಳ್ಕೋಬೇಕು ಅಂತಿದ್ದಿಲ್ಲ. ಏನೇನು ಆಗೋಯ್ತು ಒಟ್ಟಿಗೆ. ಏನು ಅದು ನನ್ನ ಭಾಗ್ಯ. ಮನೆ ಉತ್ಸವ ಯಾವುದೂ ಮರಂಗಿಲ್ಲ, ಅದು ಏನಿಲ್ಲ. ಏನು ಅದು ಹೇಳ್ತೇನಿಲ್ಲ. ಒಂದಲ್ಲ ಎರಡಲ್ಲ ಇವ್ರು ಮಾಡೋರು ನಾ ಎಷ್ಟು ಮಾಡ್ತೇವೆ. ಇವ್ರಿಗೆ
ಹಣ್ಣಾಗಿ ನಮ್ಮ ಸೊಸೆನ ಪ್ರಕೃತಿ ಭಾಳ ಸತ್ಯಾಗ ನೋಡ್ಲಿಕ್ಕೆ ಅಷ್ಟ ಏನು ಇಷ್ಟು ಎಲ್ಲ ಕಷ್ಟ ಸುಖ ನೋವು ನಲಿವು ಎಲ್ಲಾ ಕಂಡುಬಿಟ್ರು 100 ಎಲ್ಲ ವರ್ಷದಾಗ ಕಂಡು ಎಲ್ಲ ಕಷ್ಟ ಕಂಡುಬಿಟ್ರು ಅದು ಸುಖ ಅದು ಗೊತ್ತಿಲ್ಲ. ಕಷ್ಟ ಬಂದ ಹತ್ತರು ಆ ಭಗವಂತ ನೇರಿಸಿ ಯಾಕಪ್ಪ ನಂದೇನು ತಪ್ಪಾಗಿದೆ ಎಷ್ಟೋ ಹತ್ತಾರ. ಆಮೇಲೆ ಅದಕ್ಕೆ ಕಷ್ಟ ಬೇಕು ಅಂದಿಲ್ಲ, ಸುಖ ಬೇಕು ಅನ್ಕೊಂಡಿಲ್ಲ. ನಿಟ್ಟಂಗಿರ್ತದೆ ಅದ್ರಾಗ ಆನಂದದ. ಎಷ್ಟು ಪುರಾಣ ಪುಣ್ಕತ್ತ ನಾ ಶಾಲಿ ಕಲ್ತೇ ಇಲ್ಲ, ಓದ್ತಿದ್ದೆ ಎಲ್ಲ ಕನ್ನಡ ಓದ್ತಿದ್ದೆ. ಹೆಂಗ್ ಓದ್ತಿದ್ರಿ? ಏನು ಗುರುಕೃಪೆ ಆತ? ಹೆಂಗ್ ಓದ್ತಿದ್ರಿ? ಅಯ್ಯೋ ಅದೆಲ್ಲ ಬಣ್ಣದ ಮಲ್ಕೋತಿದ್ನಲ್ಲ, ಅದ್ರ ಮೇಲೆ ಹಿಂದಿ ಅವೆಲ್ಲ ಕನ್ನಡ ತೆಳಗ್ ಬರ್ಕೋಬೇಕು. ಇದಕ್ಕೆ ಇದಂತಾರ, ಇದಕ್ಕೆ ಇದಂತಾರ. ಅದು ಬೈಫಾಟ್ ಮಾಡ್ಕೊಂಡ್ಬಿಟ್ಟೆ. ಎಲ್ಲ ನಮ್ಮ ತಂದೆ ಸಂಸ್ಕೃತ ಭಕ್ತಿ ಹಾಡು ಅವೆಲ್ಲ ಹಾಡ್ಬೇಕು ಹಿಂದಿನ. ಮತ್ ನೀವೆಲ್ಲ ಹಾಡು ಚೆನ್ನಕ್ಕೆ ಪ್ಯಾಚಿ ಎಷ್ಟು ಚಂದ. ಆಮೇಲೆ ಇದು ಗೀತಾಂದು ಎಷ್ಟೇ ಚಂದ ಅವ್ರಿ. ಹಿಂಗೆ ಹೇಳಂದಾಗ ನೆನಪಾಗಿಲ್ಲ, ಒಬ್ಬಾಕಿ ಮಲ್ಕೊಂಡಾಗ ನೆನಪಾಗ. ಈಗ ಯಾವ್ದು ನೆನಪಾಗ್ತದನ್ನ ಹೇಳ್ರಿ. ಯಾರಪ್ಪ? ಮಂಗಲೆನ್ನಿರಿ ಜಯ ಮಂಗಲೆನ್ನಿರಿ ಗುರುದೇವ ದತ್ತ ನಮ್ಮ ಮಹಾರಾಜಗೆ. ಅಲ್ಲಿರುವಗೆ ಇಲ್ಲಿರುವಗೆ ಎಲ್ಲೆಲ್ಲೋ ತಾನೇ ಆಗಿ ಬೆಳಗುತ್ತಿರುವಗೆ. ಜ್ಯೋತಿರ್ಮಯನಿಗೆ ಪರಿಪೂರ್ಣ ಚಂದ್ರಗೆ ಭಕ್ತ ಜನಕ್ಕೆ ಮುಕ್ತಿ ಕೊಡುವ ಪರಮ ಗುರುವಿಗೆ. ವೇಷ ಧರಿಸುತ್ತ ಸಂಚಾರ ಮಾಡುತ್ತ ಜ್ಞಾನ ಬೋಧೆ ನೀಡಿ ಪಾವನರ ಮಾಡುತ್ತ ಗುಹ್ಯ ಗುರುವಿಗೆ ಸೂಕ್ಷ್ಮಾತಿ ಸೂಕ್ಷ್ಮಗೆ ಗೌಪ್ಯವಾಗಿ ಹರಿಸುವಂತ ಗುಪ್ತ ಗುರುವಿಗೆ. ಕೂಗಿ ಕರೆದರೆ ಓಡೋಡಿ ಬರುವಗೆ ರೋಗ ರುಜಿನ ಕಳೆದು ಅಭಯವಿತ್ತು ಪಡೆವಗೆ. ಭಸ್ಮ ಪ್ರಿಯಗೆ ತ್ರಿಶೂಲಧಾರಿಗೆ ಶಂಕು ಚಕ್ರ ಗದಾ ಪದ್ಮದಿಂದ ಶೋಭಿಸುವ. ಮಂಗಳೆನ್ನಿರಿ ಜಯ ಮಂಗಳೆನ್ನಿರಿ ಗುರುದೇವ್ ದತ್ತ ನಮ್ಮ ಮಹಾ ದತ್ತ 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 ಅದು ಹಾಡ್ಕೋತ ತೊಳೆದು ಎಲ್ಲ ಮಾಡ್ತು. ಏನ್ ಮಾಡ್ತಾನೆ ನಂಗೆ ಗೊತ್ತಾಗುಲ್ಲ. ಹೆಣ್ಣು ಒಂದ ಗಂಡು ನಿಮಗ ಹೆಂಗಾಯ್ತು ಅವೆಲ್ಲ ಚಲೋ ಮನೆಗೆ ಬಿದ್ದು ಎಲ್ಲ ಏನು ಮಾಡ್ಕೊಂಡೇವು. ಇವರು ಭಾಳ ಚಂದ ಇದ್ರು. ಮಂಡ ಮೂಗು ತುಟಿ ದೊಡ್ಡ ತುಟಿ ಹಲ್ಲು ಬಿದ್ದ ಹಿಂದೋಗ್ಯಾವ. ಹಲ್ಲು ಕಿತ್ತಿಸ್ಕೊಳ್ಳಿಲ್ಲ. ಇದು ನವರಾತ್ರಾಗ ಇದು ದೀಪ ಹಾಕೇವಿ. ಮನ್ಯಾಗೆಲ್ಲ ಬಿಟ್ಟು ಮಲ್ಕಾದ ದೀಪ ಹಾಕಿದ್ ಹೋಗೋ ಆಪರೇಷನ್ ಮಾಡ್ಕೊಂಡ್ ಬಂದ್ಬಿಟ್ಟು ಒಬ್ಬಾಕಿ ಇರುತ್ತೆ, ಒಬ್ಬಾಕಿ ಅಲ್ಲಿ ಬಹಳ ಕಷ್ಟ ನಷ್ಟ ಎಲ್ಲಾದು ಅನುಭವಿಸ್ಬಿಟ್ಟಿರ. ಅನುಭವಿಸಿನೂ ಆನಂದದಾಗ ಇದ್ದೀರಲ್ಲ ನೀವು. ಅನುಭೋಗನ ಅಲ್ಲ ಸತ್ಯನ ಅನುಭವ. ಅನುಭೋಗನ ಕಡೆ ಅದೇನು ಅನುಭವದ ಪೇಟ್ ಬರ್ದ ಮರ್ತೇ ಇಲ್ಲ. ಈಗ ನಾನು ಬರ್ದಿತ್ತು ಸಿಕ್ತು ಈ ಸಿಕ್ಕದು ಅಂತ ಅದೇನು ತೋಲ್ಲ. 15 ದಿವಸ ಆದ ತೋಳ ಇವತ್ತಿಗೆ 15 ಲೀವ್ ಬಂತು. ಸಂತದ ತೋಳಿನೇ ಬಂತು ಇವತ್ತು ನಾವು ಮಾತಾಡ್ಕೊಟ್ಟದ್ದು. ನೀವು ಬಂದೆ ನಿಮ್ಮೊಳಗೆ ಅಪ್ಪನ ಕರ್ಕೊಂಡು ಬಂದಿರಿ. ಇಲ್ಲ ಆನಂದ ಭಯ ನಿಮಗೆ ಕೊಟ್ಟಿಲ್ಲ, ತಿಂದಿಲ್ಲ, ತಗೊಂಡಿಲ್ಲ. ಕೊಡೋದು ತಗೊಳ್ಳೋದು ಏನಿರ್ತದೆ? ನಾವು ಭಕ್ತಿ ಶ್ರದ್ಧೆ ಕೊಡೋದು ಶರಣಾಗತಿ ಆದ್ರೆ ಅಪ್ಪ ನಮಗೆ ಪ್ರೀತಿ ಕೊಡ್ತಾರೆ. ಬಂದದ್ದಕ್ಕ ಇಲ್ಲ ಅಡ್ಡಾಡ್ಲಿಕ್ಕೆ ಆಗಂಗಿಲ್ಲ, ಕೂಡ್ಲಿಕ್ಕೆ ಆಗಂಗಿಲ್ಲ. ಇಲ್ಲ ಕೂಸಿಲ್ಲ ಇಷ್ಟು ಖುಷಿ ಆಗ್ಯದ. ಶಾಂತಮ್ಮನ ಅರ್ಥ ಹಚ್ಕೊಂಡ್ರು ಭಾಳ ಮಾಡಿದ್ರು. ಅಲ್ಲಿ ಅವ್ರನ್ನಾಗಿದ್ದ ಏನು ದಾಚೆ ಮಾಡಿ ಇಲ್ಲಿ ತಗು ಮ್ಯಾಲೆ ತಮ್ಮ ಇದನ್ನು ಮೆತ್ತ ನಾನು ಬೇಕು ಅದೇನು ಮಾಡಿದ್ರು ಬಾಗಿಲ ಅವ್ರನ್ಯಾಗ ಬರೋದು ಯಾರೋ ಬರೋದು ಮಾಡಿದ್ದು ಯಾರೋ ತಿಂದು ಹೋಗ್ಬರೋದು ತೊಗೊಂಡು ಹಂಗೆ ಮಾಡಿ. ಆಮೇಲೆ ಅವ್ರಿಗೆ ನಾನು ಇದ್ರಲ್ಲಿ ಮಾಡೋದು ಏನೇನು ಮಾಡಿ ಬೇಸಿದ್ದು ಅಲ್ಲಿ ಯಾರಿದ್ದಾರೆ ಅವ್ರಿಗೆ ಕೊಡ್ರಿ ಅಂತಂದ್ರು. ಶಾಂತಮ್ಮ ಕೊಟ್ಕೊಟ್ಟಾರಮ್ಮ, ನನ್ನ ಕೈ ಕೊಟ್ಟಾರ, ನಿಮ್ಮ ನೀವು ಕೊಟ್ರೆ ನೀವು ಅವ್ರ ಮುಂದೆ ಹೋಗಿ ಗುಳುಗುಳು ಮಾತಾಡಲಿಲ್ಲ. ಮಂದಿ ಇದ್ದಂಗಿದ್ದು ಏನು ಅಷ್ಟು ಸೂಕ್ಷ್ಮಾಗಿತ್ತು ಅದಕ್ಕೆ ಮಾತು ಆಡದಿರುವ ಮಹಾಕಾಲೇಶ್ವರ ನೀನೆ ಮಾತಾಡೋದಲ್ಪ ಮಹಾಕಾಳಿ. ಆಮೇಲೆ ಕಾಶಿ ವಿಶ್ವೇಶ್ವರ ನೀನೆ ಮಲ್ಲಯ್ಯ, ಆದಿ ಅಂತ್ಯ ನಿನಗಿಲ್ಲ, ಆನಂದಾನಂದಮಯನೆ ಶಿವನೇ ಮಲ್ಲಿಕಾರ್ಜುನ ನೀನೆ ಮಲ್ಲಯ್ಯ. ದೊಡ್ಡೇರಿ ಹೆಸರು ಕೇಳಿಲ್ಲ, ಕೇದಾರೇಶ್ವರ ನೀನೆ ಮಲ್ಲಯ್ಯ.
ಆದಿ ಅಂತ್ಯ ನಿನಗಿಲ್ಲ ಆನಂದ ಮೈನೆ ಶಿವನೆ ಮಲ್ಲಯ್ಯ. ಗ್ರೀಷ್ಮೇಶ್ವರನೆ ನೀನೆ ಡಮರು ಘಂಟಿ ಶಂಖನಾದ ಪ್ರಿಯನೆ ಭೌ 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 ಶಂಖನಾದ ಗ್ರೀಷ್ಮೇಶ್ವರ ನೀನೆ ಮಲ್ಲಯ್ಯ. ಕಾಶಿ ವಿಶ್ವೇಶ್ವರ ನೀನೆ ಮಹಾಬಲೇಶ್ವರ ನೀನೆ ಮಲ್ಲಯ್ಯ. ಗುರುನಾಥ್ ಮಹಿಮಾ ತೀತ ಭರತ ಏನೇನು ಬಾಯಿ ಬಂದೆ ಎಲ್ಲಿಗೋ ಎಲ್ಲಿ ಹೊತ್ತು. ಆಮೇಲೆ ಅನ್ಬೇಕು ಇಷ್ಟ 12 ಹಾಡು ಇದಕ್ಕೆ ಏಕಾಶಿ ಹಾಡ್ತಾರೆ. ಅವು 12 ಹಾಡ್ನಾಗ 12 ತತ್ವ ದರ್ಶನ ತೀರ್ಥ ಎಷ್ಟು ತೀರ್ಥ ಫಾಸ್ಟ್ ಎಲ್ಲ ಯಾತ್ರೆಕ್ಕೆ ಹೋಗಿ ಬಂದ್ಬಿಟ್ಟು ಎಷ್ಟು ಯಾತ್ರೆ ಅದು ಹಿಮಾಲಯ ಯಾತ್ರೆ ಕಾಶಿ ಅದು ಇದು ಹೋಗಿ ಬಂದ್ರಿ. ಎಲ್ಲ ಹೋಗಿ ಬಂದ್ವಿ. ಎಲ್ಲಕ್ಕದು ಮಿಗಿಲಾದದ್ದು ಯಾವ್ದು ನಿಮಗ? ಎಲ್ಲದಕ್ಕಿಂತ ಹೆಚ್ಚಿಂದ ಯಾವುದು? ದೊಡ್ಡೇರಿ ಕ್ಷೇತ್ರನ ನಿಮಗ. ಹಂಗೆ ಈಗ ಆಗ್ಬಿಡ್ತು. ಈಗ ಹಿಂಗಾತು. ಈಗಾದ್ರೂ ಇಷ್ಟ ಆದ್ರು ಮನೆ ಅಂಬೌಜಮ್ಮ ಅಂತ ಇದಾರಲ್ಲ, ಮನೆ ಬಂದವ್ರಲ್ಲ ಅವರು ಅಂಬರೀಷ್ ಮೊದಲು ಅವರು ನಳ ಬಿಟ್ಟಾರೆ ಗಂಡ ಬಂದ ಮಾಡಿದ ಹೆಸರು ನೀರು ಸುಟ್ಟು ಹೋದ್ವು 2 ಕಾಲು. ಅವ್ರಿಗೆ ಶುಗರ್ ಇತ್ತು, ದೇವ್ರ ನಂಬಿದ್ರು, ಕರ್ಕೊಂಡು ಹೋಗಿ ವಾಸಿ ಆಯ್ತು. ಅವ ಬ್ರಹ್ಮಾನಂದ್ರ ಅವನ್ಯಾಗ ಹೋಗಿ ಭೇಟಿ ಮಾಡಿ ಇವತ್ತು ನಂದು ಅಲ್ಲಿ ಒಂಚೂರು ಹೇಳ್ಯಾರ, ಏನು ಸೀರೆ ಕೊಡ ಏನು ಉಪಚಾರ ಇದೆ ಅಂದ್ರು. ಇಲ್ಲ ಮತ್ತೆ ಹೋಗ್ಬಂದು ಅವ್ರ ಭಕ್ತಿ ಶುರು ಆಯ್ತು. ಜಾತಿ ಪಂಥ ಇದು ಶ್ರೀಮಂತರು ಬಡವರು ಯಾರ್ದು ಇಲ್ಲ. ಅಪ್ಪಗೆ ಎಲ್ಲಾರು ಒಂದೇ. ನನಗೆ ಬೇಕಾದಂಗಿದ್ದು ಒಂದೇ ತಗೊಳ್ಳ ರುದ್ರ ಕಿಮ್ಯಾನ್ ಸುಖ ತೆಗೆದು ಹಾಕ್ಬಿಟ್ಟೆ. ಬಂಗಾರ ಇಷ್ಟ ಮಾಡಲಿಲ್ಲ. ಬಟ್ಟೆ ಒಂದು ಚಲೋ ಉಡ್ತಿದ್ದೆ, ಕಿಮ್ಮತ್ ನನ್ನವಲ್ಲ ಉಡ್ತಿದ್ದೆ. ಯಾವುದು ಆಯ್ತು ಅರ್ವಿ ತಗೊಳ್ಕೊಂಡು ಅಂಗಡಿಗೆ ನಿಮ್ಮ ತೊಗೊಂಬರ್ದೇವ ಅಂದ್ಬಿಟ್ಟು. ಮತ್ತೇನ ಅನುಭವ ನಿಮಗ? ಅಪ್ಪನ ಪಡೆದ ಮೇಲೆ ನಿಮ್ಗೆ ಮತ್ತೇನೇನ್ ಅನುಭವ? 100 ವರ್ಷದಾಗ ಏನೇನ್ ಅನುಭವ ಪಟ್ಟಿರಿ? ಅನುಭವ ಹೇಳಿಕ್ ಬರ್ದಂಗ. ಹೌದಾ? ಅದು ಎಲ್ಲಾರ್ಗು ಅದು ಸಿಕ್ತಿಲ್ಲ ನಂಗ ಆಗ್ಬಿಟ್ಟು. ಇದನ್ನ ಹೇಳ್ರಿ. ಅದು ಎಲ್ಲಾರ್ಗು ಈ ಸ್ಥಿತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಯಾರು ಏನಂದ್ರು ಅಂದಾಗ ಚುರುಕ ಇಷ್ಟು ಮಾಡಿದ್ರೆ ನಾ ಹೆಂಗ್ ನಡ್ಕೋಬೇಕು, ನಾವು ಅನ್ಯಾಯದಿಂದ ನಡ್ಕೊಂಡ್ರೆ ನಮ್ಗೆ ಸುಖ ಆಗ್ತದೆ. ನಾವು ಆ ಭಾವನೆ ಬರ್ತಿತ್ತು. ನಾವು ಹಾದಿ ಬಿಟ್ಟದ್ದ ನಡ್ಕೋಬೇಕು. ಖರೆ ಕಿಮ್ಮತ್ತಿಲ್ಲ, ಸತ್ಯಕ್ಕೆ ಸಾವಿಲ್ಲ ಅಂತಾರಪ್ಪ. ಇದೇನು ಇದು ನೀವು ಹಠ ಮಾಡಿಸ್ತು. ಆಮೇಲೆ ಇರೋದು ಯಾರದು, ಬಾರೋ ಕೃಷ್ಣ ಬಾರೋ ಸದಯ ಸಾರ ಸಾಕ್ತ ಬೀರೋದಯ ದೇವರಾಜ ಕರೇ ಮಳೆಯ ಕಾವುದಕ್ಕೆ ಹೊತ್ತಾಗಿರಿಯ. ಬಾರೋ ಕೃಷ್ಣ ಬಾರೋ ಸದಯ. ದ್ರುಪರು ತುಂಬಿದಂಥ ಸಭೆಯೋಳು ದ್ರುಪದ ಕುವರಿ ಉಟ್ಟಾವತ್ತ ಅಪಹರಿಸು ಕೆರಳು ದೃಷ್ಟ ಚಪಲ ವೇಗ ದಿಂದ ಕಾಯೋ. ಬಾರೋ ಕೃಷ್ಣ ಬಾರೋ ಸದಯ. ಅದಕ್ಕೆ ಕರೆದು ಕೃಷ್ಣ ಬರ್ತಾನೆ. ಯಾಕೋ ಕರಿಯೋ ಪರಿತೇವಕ್ಕೆ ಹೋಗ್ತಾನೆ. ಅವನ್ನ ಹೆಂಗೆ ಕರಿಬೇಕು? ಬಳ್ಕೋಸ ಬರೋಲ್ಲ ಅವ. ಅದಕ್ಕೆ ಒಳಗೆ ಕೂತು ಅವಲ್ಲೇ ಎಲ್ಲೋ ಸಂಧ್ಯಾ ಕೂತು ಪರೀಕ್ಷೆ ಮಾಡ್ತಾನೆ. ಬಂದು ನನಗೂ ಗೊತ್ತವಲ್ಲ ಅದೇನು ಇಷ್ಟ ಇರ್ತದ ಅದನ್ನೆಲ್ಲ ಕಷ್ಟಂಬರಿಸ್ಬಿಟ್ಟಿರ್ತಾರೆ. ಹಾದಿ ಬಸ್ ಮೇಲೆ ಆನಂದ ಬರ್ತದ. ಪುಷ್ಪ ನನ್ಗೆ ಹೈಸವ ಅನ್ಕೊಳ್ಳಿ, ನನಗೇನು ಹಾಕಿ ಪಚಿನಾಗೀಗ ಉಂಡುದಿಲ್ಲ ಕೊಡ್ಲಿಕ್ಕೆ ಹಚ್ಚಿದೆ. ಈಗ ನೀವೇನು ತೋರಿಸೋಲ್ಲ ಯಾಕೆ ಸುಳ್ಳ ಅವಿಷ್ಟ ಬರೆದು ಕೊಟ್ಟು ಬಿಡ್ತಾರೆ ಡಾಕ್ಟರ್. ಅದಕ್ಕೆ ಆಕೆ ನೋಡು. ಆಮೇಲೆ ಅವ್ರ ತಾಯಿ ಅವರು ಇದನ್ನ ಟೀಚರ್ ಇಷ್ಟು ಇದು ಇದ್ದಾರೆ. ಎಲ್ಲ ಸೇವೆ ಮಾಡ್ತಾರೆ. ಸೊಸಿ ಮಗ ನಿಮ್ದೆಲ್ಲ ಸೇವಾ ಮಾಡ್ತಾರೆ. ಅವರು ಪುಣ್ಯವಂತರು. ಪುಣ್ಯವಂತರು ಸೇವಾ ಮಾಡ್ತಾರೆ. ಅವರು ಪುಣ್ಯವಂತರೇ. ಅವರು ಶ್ರೀಮಂತರು. ಇವರು 2 ತಾಸಿಂದು ಎಲ್ಲ ಹಾಡು ಭಾಗವತೋದು ಹಾಡು ಓದಿದ್ರು ದಿನ ಅವರು. ನಮ್ದು ಅಪ್ಪನ ಚರಿತ್ರೆಗಳನ್ನು ಓದಿರೇನು? ಅಪ್ಪನ ಚರಿತ್ರೆ ಪುಸ್ತಕ ಎಲ್ಲ ಓದಿರ ಗ್ರಂಥಗಳನ್ನು ಓದೋದು ಸಿಕ್ಕಿತ್ತು. ಬ್ರಹ್ಮಾಂಡದ ಚರಿತ್ರೆ ಅವ್ರು ಹೇಳಿದ್ದೆಲ್ಲ ಗೊತ್ತೋರು. ಒಮ್ಮೆ ಬ್ರಹ್ಮಾಂಡ ಅಪ್ಪ ಮಲ್ಕೊಂಡಿದ್ದಂತ ಗುಡ್ಡದ ಹತ್ರ. ಅದು ಹೋಗಿ ಅದೊಂದೇನೋ ಬಿದ್ದಿತ್ತಂತ, ಒಂದೇನೋ ಕಟ್ಟಿಗೆ ಕಳ್ಳಂತದು ಅಂತ ಇದು ಮೈ ಹಚ್ಕೊಂಡ್ಬಿಟ್ಟಂತ. ಮೈ ಹೊಳಿಲಿಕ್ಕೆ ಹಚ್ಬಿಡ್ತಂತ ಬಂಗಾರದಂಗ. ಆ ಹಾಳು ತೊಗೊಂಡು ಮನೆಗೆ ಬಂದಾರ. ಅವ್ರ ಅಪ್ಪನ ಕೈಯಾಗ ಕೊಟ್ಟಂತೆ. ಬಂಗಾರು ಆಗ್ಸಲ್ದ ಮನೆಗೂ ಮಾಡಿ ರೊಕ್ಕ ಇಟ್ಕೊಂಬ ಅಲ್ಲಿ ಹೋಗ್ತಾರೆ. ಹೌದು ಇದು ಬಂಗಾರ. ಅವ್ರು ಸಣ್ಣ ಹುಡುಗ ಇವರು ಇವರು ಅಪ್ಪ ಸಣ್ಣವ್ರಿದ್ರಂತೆ, 20 ವರ್ಷ, ನನಗೆ ಗೊತ್ತಿಲ್ಲ. ಅವ್ರು ಸ್ವಲ್ಪ ರೊಕ್ಕ ಕೊಟ್ಟು ಇಷ್ಟ ರೊಕ್ಕ ಏನು ಕೊಡ್ತಾನೆ.
ಬಾಯಿ ಇಸ್ಕೊಬೇಕು ಇಸ್ಕೊಂಬಾರ್ದು. ಆಮೇಲೆ ರೊಕ್ಕ ಕೊಡ್ರಿ, ಇಷ್ಟಕ್ಕಲ್ಲ ರೊಕ್ಕ ಭಾಳ ಅವ್ರ ಹೇಳಿದಷ್ಟು ಕೊಟ್ಟರು. ಆಮೇಲೆ ಅವರಪ್ಪ ಅವ್ರ ಹೆಂಡತಿ ನೀವು ಬರೇ ದೇವರು ಇದು ಮಾಡ್ಕೊಂಡು ದನ ಕಾಯಿ ಅಂತ ಬೈತಿದ್ರಂತ ಅಪ್ಪಗ. ದನ ಬಿಟ್ಕೊಂಡು ದನ ಎಲ್ಲಿ ಹೋಗೋದು ಗೊತ್ತಾಗ್ತಿದ್ದಿಲ್ಲ, ಏನು ಗೊತ್ತಾಗ್ತಿದ್ದಿಲ್ಲ ಅಂತ. ಆಮೇಲೆ ಹೇಗೆ ನನಗೇನು ಕಷ್ಟ ಕೊಡ್ತಾರ ಅದು ಮಾಡಿ ಚಾಕು ಇದು ಕೊಡ್ಲು ಏನೋ ಕುಡ್ಗೋಲು ತೊಗೊಂಡು ಹೆಂಡತಿನ ಸಹಾಯ ತಗೊಂಡು ಹಿಂಗೆ ಎತ್ತಿರಂತ ಅಪ್ಪ. ಅವ್ರು ಉದ್ದನ ನಾಗರಹವೆ ಎತ್ತೇನೆ ಎದ್ಕೂಡ ಹೆಂಗೆ ಕೊಡ್ತಾರೆ ನಿನಗೆ ಅವನ ಸಾಕ್ಷಿ ನೀ ಈಗ ಇರ್ತಾ ಇತ್ತು ಅಂದ್ರಂತ ಅವ್ರು. ಇವೆಲ್ಲ ಮಾಡ್ಯಾರ, ಭಾಳ ಮಾಡ್ಯಾರ. ಆಮೇಲೆ ನಡೆದಾಡೋ ಭಗವಂತ ಹಾ ಮೌನ ತಪಸ್ವಿ. ಬಾಬಾ ಅದೇನು ಹೇಳ್ತೇನೆ, ಅವ್ರು ಮಾಡಿದ್ದು ಹೇಳಿದ್ದಲ್ಲ ಹುಟ್ಟು. ಒಂದ್ಸರಿ ಅಂಕ ಅದು ಯಾರೋ ಏನೋ ಮರ್ತು ಹೋಗ್ಬಿಟ್ಟಿದ್ರು. ನಮ್ಮನೆ ಕಡೆ ಮಠ ಇರ್ಲ ಅಲ್ಲಿಟ್ಟಾರ, ಅದು ಅಲ್ಲೇ ಇರ ರಾಧಾ ಅದೆಲ್ಲ ಅದು ಅಲ್ಲಿ ಇಟ್ಟಿದ್ದವನೇ ನೀವು ತೊಗೊಂಡಿದ್ದು ಇಲ್ಲವ ಅಂದೆ. ಅಲ್ಲಿ ಹೋದ್ರೆ ಅಲ್ಲೇ ಇತ್ತು ನೋಡ್ರಿ, ಸಿಕ್ತು ನೋಡ್ರಿ ಎಷ್ಟು ಕಿಮ್ಮತ್ತಂದ್ರೆ 6 ವರ್ಷ ಸಿಕ್ತು. 100 ರೂಪಾಯಿ ಕೊಡು ಅವರಿಗೆ ಅಂದೆ. 100 ರೂಪಾಯಿ ಕೊಟ್ಟು ನಾವು ತಗೊಂಡಿದ್ವಿ. ಹಂಗೆ ಏನು ರೊಕ್ಕದಿಲ್ಲ, ಏನು ಕೊಟ್ಟು ಅವ್ರು ಕೊಡ್ರಿ ನಮಸ್ಕಾರ ಮಾಡ್ರಿ, ನಾ ಕೊಡ್ತಿದ್ರು ಅವರು. ಕೊಟ್ಟು ಎಲ್ಲ ಉತ್ಸವಕ್ಕೂ ಅಷ್ಟೂರು ಬಂದಾರ ಉತ್ಸವದಾಗ ದೊಡ್ಡ ಯಾಗಾತ್ ನೋಡ್ರಲ್ಲಿ. ಆದಾಗ ನೀವು ಹೋಗಿದ್ರೇನ ಅವಾಗ? ಹೋಗಿ ಸವಿತ್ರ ಕಾಟಕ ಜೈನ ಯಜ್ಞಕ್ಕೆ ಹೋಗಿದ್ರಿ? ಹೋಗಿ ಅವಾಗ ಶಾಂತಮ್ಮ ನಾವು ಒಂದು ಗ್ರೂಪ್ನಾಗ ಕೊಟ್ಟೇವಿ. ನಮ್ಮ ಮಕ್ಕಳೆಲ್ಲ ಕೊಟ್ಟಾರ. ಅದು ಕುರಿನ ಸಾಯಿಸಿ ಮಾಡಿ ಭಾಳ ಎಲ್ಲ ನೋಡಿದ್ವಿ. ಅದ್ರ ಮೇಲಿನ ಬರೀ ತಿಳು ತಕೊತಾರೆ ಲಟ್ಟೆ ಕಳೆ ಅಂತ. ಅದನ್ನು ಸುಟ್ಟು ತುಪ್ಪದಾಗ ಮಾಡಿ ಮಂತ್ರ ಮಾಡಿ. ಎಲ್ಲಿ ಮಾಡಿದ್ರು ಅದನ್ನ? ಅಲ್ಲಿ ಅವ್ರು ಅದ್ರಾಗ ಮಾಡ್ಯಾರ. ಬೇರೆ ಜಾಗ ಅಲ್ಲೇ ಹೊರಗೆ ರಗಡ್ ಜಾಗ ಅಲ್ಲ, ಒಳಗೂ ಅಲ್ಲ, ಬಟ್ ಅಲ್ಲೇ ಮಾಡಿದ್ರೆ ಏನು ಹಾಡು ಏನು ಭಜನೆ. ಅವರು ದೊಡ್ಡ ಬ್ರಾಹ್ಮಣನೂ ಕಟ್ಟಿದ್ರು ಯಾಗ ಮಾಡಲಿಕ್ಕೆ. ಭಾಳ ಪ್ರಮಾಣದಾಗ ಅದು ದೊಡ್ಡ ಇದ್ರಾಗ ಬಂದು ಹೋದ್ರು. ಆಮೇಲೆ ಬ್ರಹ್ಮಾಂಡ ಪ್ರವಚನ ಮಾಡಿದ್ರೆ ಏನು ಧನಿ ಅವರು ಭಾಳ ಅಲ್ಲಿ ನಡ್ಕೊಂಡು ಸನ್ಯಾಸ ತಗೊಂಡ್ರೆ ಅಲ್ಲಿ ಯಾವುದೋ ಊರಾಗ ಬರೇ ಸಂಸ್ಕೃತ ಮಾತಾಡೋದು ಮತ್ತೂರು ಅಲ್ಲಿ ಹೋಗಿ ಇವರೆಲ್ಲ ಹೋಗಿ ನೋಡಿ ಬಂದ್ರು. ನಮ್ಮ ಮನ್ಯಾಗ ಅವರಿಗೆ ನಮ್ಮ ಮನೆಯವ್ರು ಜಡ್ ಆಯ್ತು, ನಾವು ಹೋಗಲೇ ಇಲ್ಲ. ಇವರೆಲ್ಲ ನಮ್ಮ ಬೀಗಿತ್ತಿ ಅವರೆಲ್ಲ ಬಾಳಿಗೆ ಬಂದು ಹೋಗಿ ನೋಡಿ ಬಂದರು. ಆಮೇಲೆ ಅವಾಗ ಅಷ್ಟೆಲ್ಲ ಇದಾಯ್ತು. ಹಣ್ಣಿಗೆ ಹಚ್ಕೊಂಬ ನಮ್ಗೆ ಶಾಂತ ಮುಗಿಸಿಲ್ಲೇ ಇಲ್ಲ ನೋಡಿ. ಅವರಿಗೆ ಸಾಹಸ ಮುಟ್ಟಿಟ್ಟು ನಾವು ಏನು ಅದ ಕಡೆ ಏನು ಊಟ ಪ್ರಸಾದ ಕೊಡ್ತಾರೆ. ಹೋಮದ್ದು ಆದಿನ ಹೋಗಿದ್ದು ಹಚ್ಕೊಂಡ್ವಿ. ನೀರು ಬಾಟ್ಲಿಗೆ ಊರಿಗೆ ಬರ್ಬೇಕಾದ್ರೆ ಇವರೇ ಅಪ್ಪ ನೀವು ಬಾಟ್ಲಿ ಮುಟ್ಕೊಡ್ರಿ, ನಿಮ್ಮ ಪಾದ ತೀರ್ಸದಂತ ಊರಿಗೆ ಬಾಟ್ಲಿ ತುಂಬ್ಕೊಂಡ್ಬರ್ತಿದ್ದೆ ನೀರು. ಅವ್ರು ಮುಟ್ಟಿದ ನೀರು ಅಪ್ಪನ ಸ್ಪರ್ಶ ಮಾಡಿದ್ರೆ ಅದು ತೀರ್ಥ. ಅಷ್ಟು ಹಂಗ ಬರ್ತು ಅಲ್ಲಿ. ಅವೆಲ್ಲ ಇನ್ನೂ ಹೇಳಬಾರ್ದು ಕೆಲವು ಇರ್ಲಿ. ಹೇಳ್ತೀವಿ ಅದ್ರಾಗೇನು. ಮೊನ್ನೆ ದೊಡ್ಡರಿಗೆ ಹೋಗಿದ್ವಿ. ದೊಡ್ಡರಿಗೆ ಹೋಗಿದ್ದೆ. ನಿಮ್ಗೆ ಶತಾಯುಷಿ ಆದ್ರಿ, ಶತಮಾನೋತ್ಸವ ಮಾಡಿದ್ರಪ್ಪ ಅಂತ ಹೇಳಿದೆ ಅಪ್ಪಗೆ. ಅಪ್ಪಗೆ ಹೇಳಿದ ತಕ್ಷಣ ಅಪ್ಪಗೆ 100 ವರ್ಷ ಆತೇನೋ ಅಂತ ಕೇಳಿದ್ರು. ಹ್ಞೂನಪ್ಪ, ಎಲ್ಲ ಮೊಮ್ಮಕ್ಕಳು ಮಕ್ಕಳು ಸೇರಿ ಸಂಭ್ರಮ ಪಡ್ಯಾರ, ನಿಂದ ಆಶೀರ್ವಾದ ಏನಾರ ಬೇಕು, ನಾನು ಹುಬ್ಬಳ್ಳಿಗೆ ಹೋಗ್ತೀನಿ ಅಂದೆ. ಅವಾಗ ಶಾಂತಮ್ಮಜ್ಜಿ ಒಂದು ಬಟ್ಟೆ ತಗೊಂಬ ಅಂದ್ರು. ನಿಮ್ಗ ಇದ್ರು ಶಾಂತಮ್ಮಜ್ಜಿ ಕೊಟ್ರು. ಅಪ್ಪ ನಿಮ್ಗೆ ಪ್ರಸಾದ ಹಣ್ಣು ಫಲ ಆಮೇಲೆ ಗಂಗಾ ಜಲ ಕೊಟ್ಟಾರ, ವಿಭೂತಿ ಎಲ್ಲ ಕೊಟ್ಟು ಆಶೀರ್ವಾದ ಮಾಡ್ಯಾರಪ್ಪ. ಇಂಥ ಶತಾಯುಷಿಗಳು ನಮ್ಮ ಈ ಒಂದು ಸಂಚಿಕೆಗೆ, ಈ ಜನರಿಗೆ, ಈಗಿನ ಯುಗಕ್ಕೆ ನಿಮ್ಮ ಶತಾಯುಷಿ ಆಶೀರ್ವಾದ ಎಲ್ಲಾರ್ಗೂ ಬೇಕು. ಅಜ್ಜಿ ಮಲ್ಲಿಕಾರ್ಜುನ ಹಾಡು ಹೇಳ್ರಿ. ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನಿನ್ನ ನಾಮದ ಗರ್ಜನ, ಬರುವೆ ಬೆಟ್ಟಕ್ಕೆ ಪ್ರತಿದಿನ ನಿನ್ನ ನೋಡುವ ಸಾಧನ. ಭ್ರಮರಾಂಬೆ ಬಳಿಗೆ ಬರಲು ಆಗದೆ ನಿಂತೆಯ, ಇರಲಿ ಸದಾ ನಿನ್ನ ದಯ. ಮಲ್ಲಿಕಾರ್ಜುನ ಪಾತಾಳ ಗಂಗೆಯೊಳು ಮಿಂದು ಬಂದು ಕುಳಿತೆನು, ಧ್ಯಾನದೊಳು ಮೈ ಮರೆತೆನು, ನಿನ್ನೊಳು ಲೀನಾದೆನು. ಮಲ್ಲಿಕಾರ್ಜುನ ಕುಲದೇವರು ಮಲ್ಲಿಕಾರ್ಜುನ, ನಮ್ಮ ಗುರುಗಳ ಹೆಸರು ಮಲ್ಲಿಕಾರ್ಜುನ. ಎರಡು ಎಲ್ಲಿ ಇರುವುದಿಲ್ಲ, ಎಲ್ಲ ಗುರುಗಳನ್ನು ಮಲ್ಲಿಕಾರ್ಜುನ, ಕುಲದೇವರು ಕೇಳ್ತಿದ್ರು. ಇದೆಷ್ಟು ಮಹತ್ವ, ಅದು ಹೌದು. ಇನ್ನೊಂದು ಹಾಡು ಹೇಳ್ರಿ, ಸದ್ಗುರು ದೊರೆತಿರುವ.
ಅದೇನು ಎಷ್ಟು ಬರ್ತದೆ ಸದ್ಗುರು ದೊರೆತಿರುವ ಈಗ ಹ್ಮ್ ಮಲ್ಲಿಕಾರ್ಜುನ ಶಿವನೇ ಶಿವನೇ ಇರುವ ಅಂತ ಹೇಳ್ರಿ. ಸದ್ಗುರು ದೊರೆತಿರುವ ಈಗ ಇರುತ್ತಿರುವ ಭಕ್ತರ ಮನದಾಗ. ಆಮೇಲೆ ಮುಂದೆ ಏನದು? ಭಾಗ್ಯದ ಬಾಗಿಲು ತೆರೆ. ಭಾಗ್ಯದ ಬಾಗಿಲು ತೆರೆಯಿತು ಕತ್ತಲಿ ಹರೆಯಿತು. ಭಾಗ್ಯದ ಬಾಗಿಲು ತೆರೆಯಿತು ಕತ್ತಲೆ ಹರೆಯಿತು. ಬೆಳಕಾಯಿತು ಈಗ ಸದ್ಗುರು ದೊರೆತಿರುವ ಈಗ. ಮಾನಸ ಪೂಜೆಯ ಮಾಡುವ. ಮಾನಸ ಪೂಜೆಯ ಮಾಡುವೆ ಗುರುಪಾದವ ಪೂಜಿಸುವೆ. ಗುರುಪಾದವ ಪೂಜಿಸುವೆ ಫಲಪುಷ್ಪಗಳಿಂದಲೇ ಗುರುಪಾದವ ಪೂಜಿಸುವೆ. ಸದ್ಗುರು ದೊರೆತಿರುವ ಈಗ. ಆರುತಿ ಬೆಳಗುವೆ ಹಾಡುತ್ತಾ ಪಾಡುತ್ತಾ ಮಲ್ಲಿಕಾರ್ಜುನ. ಆರುತಿ ಬೆಳಗಿರೆ ಹಾಡುತ್ತ ಪಾಡುತ್ತ ಮಲ್ಲಿಕಾರ್ಜುನನ ಕೊಂಡಾಡುವೆ ಈಗ. ತಪ್ಪೇನಿದೆ ತಪ್ಪು ಅಪ್ಪು ಅಪ್ಪನ ಪಾದಕ್ಕೆ. ಹಾ. ಶರಣು ಶರಣು. ಎಲ್ಲ ಸದ್ಭಕ್ತರಿಗೂ ಅಪ್ಪನ ಪಾದಕ್ಕೂ ಶರಣು ಶರಣು. ಮೊನ್ನೆ ದೊಡ್ಡರಿಗೆ ಹೋದಾಗ ಅಪ್ಪಾಜಿ ಶತಾಯುಷಿ ಅಜ್ಜಿ ಭಕ್ತಿ ಅಜ್ಜಿಗೆ ಈ ಹಣ್ಣುಗಳನ್ನು ಆಶೀರ್ವಾದ ರೂಪದಾಗಿ ಗಂಗೆ, ಗಂಗಾಜಲ, ವಿಭೂತಿ ಮತ್ತು ಹಣ್ಣುಗಳನ್ನೆಲ್ಲ ಅಪ್ಪ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ. ಈ ಆಶೀರ್ವಾದ ಸದಾ ಅಜ್ಜಿಗಿರಲಿ. ಅಜ್ಜಿ ಅಪ್ಪ ಕೊಟ್ಟಿದ್ದಾರೆ ನಿಮಗೆ, ಅಪ್ಪ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಗಂಗಾಜಲ ಇದನ್ನೆಲ್ಲ ಕೊಟ್ಟಿದ್ದಾರೆ. ಆನಂದ 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 ಆಯ್ತಾ? ಸದ್ಗುರು ಭಾಗ್ಯನ ಭಾಗ್ಯ. ಎಲ್ಲರಿಗೂ ಈ ಸ್ಥಿತಿ ಸಿಗಲಿ, ಅಲ್ಲಿದ್ದು ಭಕ್ತರು ಎಲ್ಲರೂ ಉದ್ಧಾರ ಆಗ್ತಾರೆ ಅಷ್ಟೇ. ಇಂಥ ಸದ್ಭಕ್ತಿಯನ್ನು ಪಡೆದಂಥ ನಾವೆಲ್ಲ ಭಕ್ತರು, ನಾವೆಲ್ಲ ಪುಣ್ಯವಂತರು. ಮಾಡಿ ಆರತಿ ಮಾಡಿ. ಆರುತಿ ಬೆಳಗಿ ಶತಾಯುಷಿಗೆ ಅಪ್ಪನ ಭಕ್ತೆ ಚಂದ್ರಮ್ಮಜ್ಜಿಗೆ. ಆರುತಿ ಬೆಳಗಿ ಶತಾಯುಷಿಗೆ ಅಪ್ಪನ ಭಕ್ತೆ ಚಂದ್ರಮ್ಮಜ್ಜಿಗೆ. ಅನುದಿನ ಅನುಗಾಲ ಅಪ್ಪನ ಭಜಿಸುತ್ತ. ಅನುದಿನ ಅನುಗಾಲ ಅಪ್ಪನ ಭಜಿಸುತ್ತ ಪುಣ್ಯವಂತೆ ಪವಿತ್ರಾತ್ಮಳಿಗೆ. ಪರಮ ಪವಿತ್ರೆ ಪುಣ್ಯಾತ್ಮಳಿಗೆ. ಪರಮಹಂಸ ಗುರು ಶ್ರೀ ಸತುಪಾಸಿಯ ಚರಣ ಕಮಲಗಳಿಗೊಂದಿಸುತ್ತ. ಆರುತಿ ಬೆಳಗಿ ಶತಾಯುಷಿಗೆ ಅಪ್ಪನ ಭಕ್ತೆ ಚಂದ್ರಮ್ಮಜ್ಜಿಗೆ. ಇದೆಲ್ಲ ಭಾಗ್ಯ ಕೊಟ್ಟಂಥ ಅಪ್ಪನಿಗೆ ಶರಣು ಶರಣು. ಶ್ರೀ ಗುರುದೇವದತ್ತ. ಸದ್ಭಕ್ತರ ಸ್ವಾನುಭವಾಮೃತ ಸಾರಕ್ಕೆ ನಮಗೆಲ್ಲ ಈ ಸೇವೆ ಮಾಡಿಕೊಟ್ಟಂಥ ಅಪ್ಪನಿಗೆ, ಅಮ್ಮನಿಗೆ ಶರಣು 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 ಶರಣು. ಶ್ರೀ ಗುರುದೇವದತ್ತ. ಶ್ರೀ ಗುರುದೇವದತ್ತ. ಶ್ರೀ ಗುರುದೇವದತ್ತ. ಪರಮಹಂಸ ಸದ್ಗುರು ಶ್ರೀ ಸತ್ವಪಾಸಿ ಪಾದಾರವಿಂದಗಳಿಗೆ ಮಹಾರಾಜರಿಗೆ ಶರಣು ಶರಣು. ಶ್ರೀ ಗುರುದೇವದತ್ತ ಮಹಾರಾಜ್ ಕಿ ಜೈ. ದತ್ತ ಮಹಾರಾಜ್ ಕಿ ಜೈ. ದಯಾಮಯಿ ಗುರುಮಾತೆ ಸಮಾತೆ ಪರಮಹಂಸ ಸದ್ಗುರು ಶ್ರೀ ಸತ್ವಪಾಸಿ ಮಹಾರಾಜ್ ಕಿ ಜೈ.